ಏನಾಯ್ತು ಸುಬ್ಬು? ಏನೋ ಮುಖ್ಯವಾದ ವಿಷಯ ಹೇಳಬೇಕು ಅಂತ ಸುಮ್ಮನೆ ನಿಂತಿದ್ಯಾ? ಮೇಡಮ್, ಮದನ್ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಪೊಲೀಸ್ ಹತ್ರ ಹೋಗಿದ್ವಲ್ಲ, ಪೊಲೀಸು ಈ ಚೀಟಿ ಕೊಟ್ಟರು. ಸುಬ್ಬು, ನಾನು ಈಗಲೇ ಮದನ್ ಜೊತೆ ಮಾತಾಡಬೇಕು. ಈ ಸತ್ಯ ಎಲ್ಲ ಅವನಿಗೆ ಹೇಳಲೇಬೇಕು. ಬೇಡಿ ಶ್ರಾವಣಿಯಮ್ಮ, ವಿಷಕರ ಹಾವಿಗೆ ಹಾಲು ಅರಿಯಕ್ಕೆ ಹೋದರೆ ಅದು ಕಚ್ಚೋದನ್ನು ಬಿಡೋದಿಲ್ಲ. ಅವನಲ್ಲಿ ಈಗಾಗಲೇ ಕೆಟ್ಟತನ ತುಂಬಿ ತುಳುಕ್ತಾ ಇದೆ. ದುಷ್ಟ ಬುದ್ಧಿ ಇರೋರನ್ನ ದಾರಿಗೆ ತರ್ತೀವಿ ಅಂತ ಹೋಗೋದು ತಪ್ಪು. ಅದೇನೇ ಇರಲಿ ಮಾವ, ಕೆಟ್ಟವ್ರಾಗಲಿ ಒಳ್ಳೆಯವರಾಗಲಿ, ಅವನಿಗೆ ತನ್ನ ಹೆತ್ತವ್ರು ಯಾರು ಅಂತ ತಿಳ್ಕೊಳ್ಳೋ ಹಕ್ಕಿದೆ. ಸತ್ಯ ಮುಚ್ಚಿಡೋದ್ರಿಂದ ಒಬ್ರಿಗೆ ಒಳ್ಳೇದಾಗ್ತಿದೆ ಅಂದರೆ ಓಕೆ, ಆದರೆ ಮುಚ್ಚಿಡೋ ಸತ್ಯದಿಂದ ಒಬ್ರ ಜೀವನದಲ್ಲಿ ಕೆಟ್ಟದಾಗ್ತಿದೆ ಅಂದಾಗ ಸತ್ಯ ಹೇಳಲೇಬೇಕು ಮಾವ. ಹೌದು ಮೇಡಮ್, ನೀವು ಹೇಳ್ತಿರೋದು ಕರೆಕ್ಟೇ. ನೀವೇ ನನಗೆ ಸತ್ಯ ಹೇಳ್ತೀರಾ, ಆದರೆ ಅವನದನ್ನು ನಂಬ್ತಾನ ಮೇಡಮ್? ಬೇಡ ಮೇಡಮ್, ಏನು ಹೇಳೋದಕ್ಕೆ ಹೋಗ್ಬೇಡಿ ಅವನಿಗೆ. ಅವ್ನು ನಂಬಲಿ ಬಿಡಲಿ, ಅದು ಅವನಿಗೆ ಬಿಟ್ಟಿತ್ತು. ಇಷ್ಟು ದೊಡ್ಡ ಸತ್ಯ ಅವನಿಗೆ ಹೇಳಲೇಬೇಕು ಸುಬ್ಬು. ಇದರಲ್ಲಿ ಅವ್ನ ಜೀವನನೇ ಇದೆ. ಆದರೂ ಆ ವಿಜಯಾಂಬಿಕಾ ಎಂಥ ದೊಡ್ಡ ಕ್ರಿಮಿನಲ್ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಂಥವಳು ಇಷ್ಟು ವರ್ಷ ನಮ್ಮ ಮಧ್ಯೆನೇ ಇದ್ಲಲ್ಲ, ಇದನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಪಾ, ಎಂಥ ಕೆಟ್ಟ ಮನುಷ್ಯರಿಗಾಗಲಿ ಅಥವಾ ಎಂಥ ಕೆಟ್ಟ ಗಳಿಗೆಗಾಗಲಿ ಅಂತ್ಯ ಅನ್ನೋದೊಂದು ಇದ್ದೇ ಇರುತ್ತೆ. ನಮಗಿಷ್ಟೆಲ್ಲ ಗೊತ್ತಾದ ಮೇಲೆ ಆ ವಿಜಯಾಂಬಿಕನ ಅಂತ್ಯ ಹತ್ರ ಆಯಿತು ಅಂತಲೇ ಅರ್ಥ. ನೋಡು, ನಾನು ಹೋದ ಸಲ ಇಲ್ಲಿಗೆ ಬಂದಿದ್ದು ಸಾವಿತ್ರಿಗೋಸ್ಕರ ಮತ್ತು ನನ್ನ ಮಗುಗೋಸ್ಕರ. ನೀನು ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ರಾಜಕೀಯದ ವಿಷಯಕ್ಕೆ ನನ್ನ ಇಲ್ಲಿವರೆಗೂ ಕರೆದಿದ್ರೆ ಐ ಆಮ್ ಸಾರಿ. ನಾನು ಯಾವತ್ತೂ ನಮ್ಮ ಅಮ್ಮನ ಪರವಾಗೇ ಇರ್ತೀನಿ. ಅಮ್ಮನ ವಿರೋಧಿಗಳಿಗೆ ಯಾವುದೇ ಕಾರಣಕ್ಕೂ ನಾನು ಸಹಾಯ ಮಾಡೋಕ್ಕಾಗಲ್ಲ. ನಾನಿನ್ನ ಇಲ್ಲಿಗೆ ಕರೆದಿದ್ದು ನನಗೆ ಸಹಾಯ ಆಗಲಿ ಅಂತ, ನಾನು ಹೇಳೋ ಮಾತುಗಳಿಂದ ನಿನಗೆ ಸಹಾಯ ಆಗ್ಬೋದು ಅಂತ. ಏನು, ನೀನು ಹೇಳೋ ವಿಷಯದಿಂದ ನನಗೆ ಸಹಾಯ ಆಗತ್ತಾ? ಏನು, ನಾಮಿನೇಷನ್ನ ವಾಪಸ್ ತಗೋತಾ ಇದೆಯಾ? ಯುದ್ಧಕ್ಕೆ ಅಂತ ನಿಂತ ಮೇಲೆ ಹಿಂದೆ ಹೋಗೋ ಮಾತೇ ಇಲ್ಲ. ಅಷ್ಟಕ್ಕೂ ರಾಜಕೀಯದ ಬಗ್ಗೆ ಮಾತಾಡೋದಕ್ಕಲ್ಲ ನಾನಿನ್ನ ಇಲ್ಲಿಗೆ ಕರೆದಿದ್ದು. ನನ್ನ ಹೋರಾಟ ನ್ಯಾಯವಾಗೇ ಇರುತ್ತೆ. ನಿನ್ನ ಕರೆದು ನಿನ್ನ ಮೂಲಕ ನಿಮ್ಮ ಅಮ್ಮನ್ನ ಸೋಲಿಸ್ಬೇಕು ಅನ್ನೋ ದುರ್ಬುದ್ಧಿ ನನಗಿಲ್ಲ. ಇಂಥ ಪಿತೂರಿ ಎಲ್ಲ ಮಾಡೋದು ನಾನಲ್ಲ, ಅದೆಲ್ಲ ಮಾಡೋದು ವಿಜಯಾಂಬಿಕಾ. ನೋಡು, ನನ್ನ ಮಾಮ್ ಬಗ್ಗೆ ಈ ಥರ ಎಲ್ಲ ಮಾತಾಡಬೇಡ. ನಾನು ತಾಳ್ಮೆಯಿಂದ ಇಲ್ಲಿವರೆಗೂ ಬಂದಿದ್ದಕ್ಕೆ ನೀ ಏನು ಬೇಕಾದರೂ ಹೇಳ್ಬೋದು ಅಂತ ಅನ್ಕೊಂಡಿದ್ಯಾ? ನೀನು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೋಬೇಡ. ಮೊದಲು ನಾನೇನು ಹೇಳ್ತಿದ್ದೀನಿ ಅದನ್ನು ಕೇಳು. ಅದಾದಮೇಲೆ ನೀನೇನು ಮಾಡ್ತೀಯೋ ಬಿಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ನಿನಗೆ ಸತ್ಯ ಗೊತ್ತಾಗಬೇಕು. ನೀನು ಯಾರಿಗೋಸ್ಕರ ಬದುಕ್ತಿದ್ಯೋ, ಯಾರಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯೋ, ತಾಯಿ ಅನ್ನೋ ಕಾರಣಕ್ಕೆ ಯಾರಿಗೋಸ್ಕರ ತನ್ನ ಜೀವನನೇ ಮುಡಿಪಾಗಿಟ್ಟಿದ್ಯೋ, ಅವಳು ನಿನ್ನ ತಾಯಿನೇ ಅಲ್ಲ. ನೀನು ಆ ವಿಜಯಾಂಬಿಕಾ ಮಗ ಅಲ್ಲ. ಶ್ರಾವಣಿ, ಹೊಸ ಡ್ರಾಮಾ ಶುರು ಮಾಡ್ಕೊಂಡಿದೀಯಾ? ನಾನು ಸ್ವಲ್ಪ ಎಮೋಷನಲ್ ಆಗಿ ಬಿಹೇವ್ ಮಾಡ್ತೀನಿ ಅಂದ ಮಾತ್ರಕ್ಕೆ ನನ್ನ ತಾಯಿ ವಿರುದ್ಧನೇ ನನ್ನ ಎತ್ ಕಟ್ಟಬೇಕು ಅನ್ಕೊಂಡಿದೀಯಾ, ಅಥವಾ ತಾಯಿ ಮಗನ್ನ ಬೇರೆ ಮಾಡ್ಬೇಕು ಅನ್ಕೊಂಡಿದೀಯಾ? ತಾಯಿ ಮಗುನ ಬೇರೆ ಮಾಡೋದು ನಾನಲ್ಲ, ವಿಜಯಾಂಬಿಕಾ. ನನ್ನ ವಿಷಯದಲ್ಲೂ ಅವಳು ಇದನ್ನೇ ಮಾಡಿದ್ದು, ನಿನ್ನ ವಿಷಯದಲ್ಲೂ ಅವಳು ಇದನ್ನೇ ಮಾಡಿರೋದು. ಎಷ್ಟೋ ವರ್ಷಗಳು ನನಗೆ ತಾಯಿ ಪ್ರೀತಿನೇ ಸಿಗದೆ ಇರೋ ಹಾಗೆ ಮಾಡಿಬಿಟ್ಲು ಅವಳು. ನಿನ್ನ ವಿಷಯದಲ್ಲೂ ಅಷ್ಟೇನೆ, ಅಪ್ಪ ಅಮ್ಮ ಯಾರು ಅಂತ ತಿಳ್ಕೊಳ್ತಾ ಇರೋ ಹಾಗೆ ಮಾಡಿರೋದು ಅವಳೇ. ಸ್ಟಾಪ್ ಇಟ್ ಶ್ರಾವಣಿ. ಸುಳ್ಳು ಹೇಳ್ಬೇಕಂದ್ರು ನಂಬೋ ಥರ ಹೇಳ್ಬೇಕು. ಮಾಮ್ ಇಷ್ಟೆಲ್ಲ ಮಾಡ್ತಿರೋದೆ ನನಗೋಸ್ಕರ. ಮಾಮ್ ರಾಜಕೀಯದಲ್ಲಿ ಗೆದ್ದು ಮಿನಿಸ್ಟರ್ ಆದ್ರೆ ನಾನು ಮಿನಿಸ್ಟರ್ ಮಗ ಅನ್ಸ್ಕೋತೀನಿ. ದಡ್ಡನ ನೀನು. ನಿನಗೋಸ್ಕರನೇ ಮಾಡೋದಾಗಿದ್ದಿದ್ರೆ ಅವಳು ನಿನ್ನನ್ನೇ ಎಲೆಕ್ಷನ್ ಅಲ್ಲಿ ನಿಲ್ಲಿಸ್ತಾ ಇದ್ಲು. ಅವಳು ಗೆಲ್ಲೋದಕ್ಕೋಸ್ಕರ ನಿನ್ನನ್ನ ಬಳಸ್ಕೋತಾ ಇದ್ದಾಳೆ ಅಷ್ಟೇ. ಆದ್ರೆ ಅದು ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅವಳು ಹಾಕೊಂಡಿರೋದು ತಾಯಿ ಅನ್ನೋ ಮುಖವಾಡ. ತಾಯಿ ಅನ್ನೋ ಪವಿತ್ರವಾದ ಸ್ಥಾನನ ಕೆಟ್ಟ ಉದ್ದೇಶಕ್ಕೆ ಬಳಸ್ಕೊಳ್ಳೋರ್ನ ಯಾವತ್ತೂ ಯಾರು ಕ್ಷಮಿಸಬಾರ್ದು.
ಇನಫ್ ಶ್ರಾವಣಿ, ನಿನ್ನ ಮಾತು ನಂಬುವಷ್ಟು ಮೂರ್ಖ ನಾನಲ್ಲ. ಈಗಾಗ್ಲೇ ಮೂರ್ಖ ಆಗಿದ್ಯಾ, ಇನ್ನಾದ್ರೂ ಬದಲಾಗು ಅಂತ ಹೇಳ್ತಿದ್ದೀನಿ ಅಷ್ಟೇ. ನನ್ನ ಮಾತನ್ನ ನಂಬು ಮದನ್, ನಾನು ಇದನ್ನೆಲ್ಲ ಪ್ರೂವ್ ಮಾಡ್ತೀನಿ. ನನಗೆ ಒಂದು ಅವಕಾಶ ಕೊಡು. ನಿನಗೆ ಅನ್ಯಾಯ ಆಗ್ತಿದೆ ಮದನ್. ಇಷ್ಟು ದಿನ ನಿಮ್ಮಮ್ಮ ನಿನ್ನ ಜೊತೆ ಯಾವ ಥರ ನಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ನಿನ್ನನ್ನು ಅವಳು ಬಳಸ್ಕೊಂಡಿದ್ದಾಳೆ ಹೊರತು ಯಾವತ್ತೂ ಪ್ರೀತಿಸಿಲ್ಲ. ನಾನು ಹೇಳ್ತಿರೋದ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡು. ಎಲ್ಲ ಘಟನೆಗಳನ್ನು ನೆನ್ಪು ಮಾಡ್ಕೊ, ನಿನಗೆ ಅವಾಗ ಅರ್ಥ ಆಗುತ್ತೆ ನಾನು ಏನು ಹೇಳ್ತಿದ್ದೀನಿ. ಅಯ್ಯೋ, ನೀನ್ ಹೇಳಿದ್ ನಿಜಾನೇ, ನನಗ್ ಬುದ್ಧಿ ಇಲ್ಲ. ಇಷ್ಟೊತ್ವರೆಗೂ ನೀ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಇಲ್ಲೇ ಇದ್ದೀನಿ ನೋಡು. ನಿಜವಾಗ್ಲೂ ನನಗ್ ಬುದ್ಧಿನೇ ಇಲ್ಲ. ಮಗು ಹುಟ್ಟಿದ ಮೇಲೆ ನಾನು ಎಮೋಷನಲ್ ಆಗಿರ್ಬೋದು, ಆದ್ರೆ ಎಮೋಷನಲ್ ಫುಲ್ ಅಲ್ಲ. ಇನ್ನು ಮುಂದೆ ಇಂಥ ಸುಳ್ಳುಗಳನ್ನ ಹೇಳ್ಕೊಂಡು ಬರಬೇಡ, ಗೊತ್ತಾಯ್ತಾ? ಇದರಲ್ಲಿ ಆಶ್ಚರ್ಯ ಪಡೋಂಥದ್ದು ಏನಿದೆ ಮೇಡಮ್? ಮದನ್ ಹೀಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನನಗೆ ಗೊತ್ತಿತ್ತು. ಆದರೆ ನಾನು ಸತ್ಯ ಹೇಳಿದ್ರು ಅವ್ನು ಯಾಕೆ ನಂಬ್ತಾ ಇಲ್ಲ ಸುಬ್ಬು? ಏನು ಮಾಡೋಕ್ಕಾಗಲ್ಲ ಮೇಡಮ್. ತಾಯಿನೇ ಪ್ರಪಂಚ ಅಂತ ಬೆಳೆದಿರೋರಿಗೆ ಅವ್ರು ನಿನ್ನ ತಾಯಿನೇ ಅಲ್ಲ ಅಂತ ಅಂದರೆ ಒಪ್ತಾರಾ? ಇಲ್ಲ ಅಲ್ವಾ? ಅದು ಅಲ್ಲದೆ ಅವ್ನು ವಿಜಯಾಂಬಿಕನ್ ನೋಡಿಕೊಂಡೇ ಬೆಳೆದವನು. ವಿಜಯಾಂಬಿಕನೂ ಅಷ್ಟೇ, ಏನೇ ಕೆಲಸ ಮಾಡಿದ್ರು ಇದು ಮದನ್ಗೋಸ್ಕರ ಅಂತ ಹೇಳಿ ಅವನ್ನ ಅವಳ ಕಡೆ ತಿರುಗಿಸ್ಕೊಂಡ್ಬಿಟ್ಟಿದ್ದಾಳೆ. ದಡ್ಡ ಮೇಡಮ್ ಅವನು. ಆದರೆ ಇದರಿಂದ ಅವನ ಜೀವನ ಹಾಳಾಗ್ತಾ ಇದೆ. ಇದು ಒಂದು ದಡ್ತನ ಅಲ್ಲ ಸುಬ್ಬು. ನಾವು ಚಿಕ್ಕವರಾಗಿದ್ದಾಗ ನಮಗೆ ಯಾರು ಏನೇ ಹೇಳಿದ್ರು ನಾವು ಅದನ್ನು ನಂಬ್ತೀವಿ. ಆ ವಿಜಯಾಂಬಿಕಾ ಹಾಗೆ ಮಾಡಿದಾಳೆ. ಹಾಗೆ ಮಾಡಿ ಆ ವಿಜಯಾಂಬಿಕಾ ಅವನಿಗೆ ನಂಬಿಕೆ ದ್ರೋಹ ಮಾಡ್ತಾ ಇದ್ದಾಳೆ. ಅವಳ ಬುದ್ಧಿನೇ ಅಂತದಲ್ವಾ?